ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 36 ಗುಂಟೆ ಇದೆ ಸ್ನೇಹಿತರೆ. ಇದು ನಿಮಗೆ ರೆಡ್ ಸಾಯಿಲ್ಲಿ 4-5 ವಿಧಗಳು ಬರ್ತವೆ. ಅದರಲ್ಲಿ ಇದು ಲಾಸ್ಟ್ ಮಣ್ಣು, ಅಂದರೆ ಇದರಲ್ಲಿ 4ನೇ ವಿಧದ ಮಣ್ಣು ತಾವು ನೋಡ್ತಾ ಇದ್ದೀರಾ. ರನ್ನಿಂಗ್ ಕಲ್ಟಿವೇಷನ್ ಇದೆ, ಜೋಳ ಬೆಳೆದಿದ್ದಾರೆ. ಇದು ಕೂಡ ಅಣ್ಣ ತಮ್ಮಿದ್ರ ಜಮೀನು ಸ್ನೇಹಿತರೆ. ಇವರು ಪರ್ ಎಕರ್ 33 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ನಮಗೆ ಇದರಲ್ಲಿ ರನ್ನಿಂಗ್ ಇರುವಂತಹ ಕೋಕೋನಟ್ ಟ್ರೀ ಒಂದು 10 ಬರ್ಬೋದು ಸ್ನೇಹಿತರೆ ಇರೋದಕ್ಕೆ. ಇವರು ಅಣ್ಣ ತಮ್ಮಿರಿಂದ ಒಂದು ಬೋರ್ ಹಾಕ್ಸ್ಕೊಂಡಿದ್ದಾರೆ. ಅದನ್ನು ಇವರು ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದಾರೆ. ಆದರೆ ಈಗ ಒಬ್ಬರು ಈಗ ಸೇಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆ 36 ಗುಂಟೆ ಸೇಲ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ, ತಾವು ನೋಡ್ತಾ ಇದ್ದೀರಾ. ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ನೀರಾವರಿ ಏರಿಯಾ, ಸುತ್ತ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ತೋಟಗಳು ಮಾಡಿಕೊಂಡು ಅಲ್ಲಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಿಮಗೆ ಸ್ಟೇಟ್ ಹೈವೇಯಿಂದ ಬರೀ 250 ಮೀಟ್ರ್ ಇಲ್ಲಿ ಲ್ಯಾಂಡ್ ಇರೋದು. ನಿಮಗೆ 250 ಮೀಟ್ರು ಆಗೋಲ್ಲ, ನಿಮಗೆ 200 ಮೀಟ್ರೇ ಆದರೂ ಕೂಡ ನಮಗಿಲ್ಲಿ ನೋಡಿ ಎಲ್ಲ ಕೂಡ ರನ್ನಿಂಗ್ ಕಲ್ಟಿವೇಷನ್ ಮಾಡಿಕೊಂಡು ಲ್ಯಾಂಡನ್ನ ತುಂಬ ಸಾಲಿಡಾಗಿ ಇಟ್ಟಿದ್ದಾರೆ. ನಮಗೆ ಈ ಥರ ವಾತಾವರಣ ನೋಡೋದೇ ಒಂದು ಆನಂದ ಸ್ನೇಹಿತರೆ. ಬಜೆಟ್ ಇವತ್ತು ಯಾರ್ಯಾರು ಖಾಲಿ ಭೂಮಿಗಳಿಗೆಲ್ಲ ಬಾಯಿಗೆ ಬಂದರೆ ಇಟ್ಟೆಲ್ಲ ಹೇಳ್ತಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ಎಷ್ಟು ಹಚ್ಚು ಹಸಿರಾಗಿದೆ. ಈ ಸೊಗಸು ನೋಡಬೇಕು ಅಂತ ನಿಜಲ್ವೇ ತುಂಬ ಯೋಗ ಮಾಡಬೇಕು ಸ್ನೇಹಿತರೆ. ಅಂದರೆ ನಮಗೆ ಇಲ್ಲಿ ನೀರಿನ ವಾತಾವರಣ ಚೆನ್ನಾಗಿದೆ. ಪೂರ ರನ್ನಿಂಗ್ ಕಲ್ಟಿವೇಷನ್, ಸ್ಟೇಟ್ ಹೈವೇಯಿಂದ ನಮಗೆ ಒಂದು 250 ಮೀಟ್ರು. ವಿಲೇಜಿಗೆ ಕೂಡ ನಮಗೆ ಇಲ್ಲಿಂದ ಕರೆಕ್ಟಾಗಿ ನಮಗೆ ಒಂದು 1/2-3 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ಕಟ್ಟಿಸ್ತಾ ಇದ್ದಾರೆ. ಲೇಬರ್ಗಳಿಗಂತೂ ನಮಗೆ ಪ್ರಾಬ್ಲಮ್ ಇಲ್ಲ. ಲೇಬರ್ಗಳೆಲ್ಲ ನಮಗಿಲ್ಲಿ ಅನುಕೂಲಕರವಾಗಿದೆ. ಯಾಕೆಂದರೆ ನಾವು ಈ ರೀತಿ ರನ್ನಿಂಗ್ ಕಲ್ಟಿವೇಷನ್ ನೋಡೋದಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಸುಮ್ಮನೆ ಸಾಧ್ಯ ಇಲ್ಲ ಒಬ್ಬರೇ ಒಂದೇ ಮಂತನ್ನು ಮಾಡೋಕ್ಕೆ, ಒಬ್ಬರೇ ಕೂತ್ಕೊಂಡಿದ್ದೆಲ್ಲ ವ್ಯವಸಾಯ ಮಾಡಲಿಕ್ಕೆ. ನಿಮಗೆ ನಾನು ಸುತ್ತಮುತ್ತ ಏನು ಬೆಳೆದಿದ್ದಾರೆ, ಏನು ಕಂಡಿದ್ದಾರೆ, ತೋಟಗಳು ಹೆಂಗೆ ಮಾಡಿದ್ದಾರೆ, ನಾವು ಕೂಡ ಅದೇ ಥರ ಒಂದು ತೋಟನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಈ ಜಾಗದಲ್ಲಿ ನಾವು ಕೂಡ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಾವೇ ತನೆಯಾಗಿ ಒಂದು ಬೋರ್ ಹಾಕ್ಸ್ಕೊಂಡು ಇದನ್ನು, ಯಾಕೆಂದರೆ ಲ್ಯಾಂಡ್ ಅಂದರೆ ಫ್ಲ್ಯಾಟ್ ಆಗಿದೆ, ನಾವು ಬರೋಕ್ಕೆ ಲ್ಯಾಂಡ್ ನಾವು ಮಟ್ಟ ಮಾಡಬೇಕು ಅಂಥದ್ದೇನಿಲ್ಲ. ಕ್ಲೀನಾಗಿದೆ. ತಾವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇದೆ ಅಂತ ಅರ್ಥ ಆಗುತ್ತೆ ನಿಮಗೆ, ಆಯಿತಾ. ಇದರಲ್ಲಿ ಆರಾಮಾಗಿ ನಾವು ಒಂದು ಫಾರ್ಮ್ ಹೌಸು ಒಂದು ಕಟ್ಕೊಂಡು ಆರಾಮಾಗಿ ಒಂದು ಬೋರ್ ಹಾಕ್ಸ್ಕೊಂಡು ನಾವಿಲ್ಲಿ ನಮಗೆ ಬೇಕಾಗಿರುವ ರೀತಿ ತೋಟ ಬೇಕಾದ್ರೂ ಮಾಡ್ಬೋದು, ಈ ಥರ ಕಲ್ಟಿವೇಷನ್ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಬೆಳೆಗಳನ್ನ ಬೇಕಾದ್ರೆ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ನಾವು ಯಾರಿಗೆ ಆದರೂ ನಾನು ಹೇಳೋದು ಒಂದೇ ಮಾತು, ನಮಗೆ ನೀರಾವರಿ ಚೆನ್ನಾಗಿದ್ದಾಗ, ಅಕ್ಕಪಕ್ಕದ ವಾತಾವರಣ ಚೆನ್ನಾಗಿದ್ದಾಗ, ನಮಗೆ ಈ ಇದರ ಮಟ್ಟ ಅನುಕೂಲವಾಗಿದ್ದಾಗ ನಾವು ಒಳ್ಳೆ ತೋಟ ಇಲ್ಲ ಒಳ್ಳೆ ಬೆಳೆ ಬೆಳೆದ್ರೂ ಸಾವಯವ ಕೃಷಿ ಮಾಡಿ ಬೆಳಿಬೇಕು ಸ್ನೇಹಿತರೆ. ಮಿಶ್ರ ಬೆಳೆಗಳನ್ನ ಹಾಕಿ ನಾವು ಅಲ್ಲಿ ಬೆಳಿಬೇಕು. ಆ ಮಿಶ್ರ ಬೆಳೆಗಳನ್ನ ಹಾಕಿ ಬೆಳೆದಾಗ ನೋಡಿ, ಒಬ್ಬರು ಅಂದಂಗೆ ಅನಂತರ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಮಿಶ್ರ ಬೆಳೆಗಳನ್ನ ಬೆಳೆದಾಗ, ಸಾವಯವ ಕೃಷಿಯನ್ನು ಬೆಳೆದಾಗ ನಮ್ಮಿಂದ ಅಲ್ಪ ಸ್ವಲ್ಪ ಜನಕ್ಕಾದ್ರೂ ಒಳ್ಳೆ ಆಹಾರ ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಇವರು 33 ಲ್ಯಾಕ್ ಕೇಳ್ತಾರೆ ಸ್ನೇಹಿತರೆ. ನೇರ ಓನರ್ ಜೊತೆ ಮಾತಾಡೋಣ. ಅವರ
ಅಭಿಪ್ರಾಯ ಕೇಳಿಕೊಂಡು ನಾವು ಮುಂದಕ್ಕೆ ಮುಂದುವರಿಬೋದು. ನಮ್ಗೆ ಏನು ರೈಟ್ ಇರುತ್ತೆ ನೇರ ರೈತರ ಜೊತೆ ಮಾತಾಡೋಣ ಸ್ನೇಹಿತರೆ. ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ತಲುಪೋದ್ರಿಂದ ಎಷ್ಟೋ ಜನಗಳು ಒಳ್ಳೆ ಲ್ಯಾಂಡ್ ಬೇಕು ಅಂತಾರೆ, ಅಂಥವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.